ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 5ನೇ ವಚನ ನೋಡುವಾಗ ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ ಜಕ್ಕಾಯನಿಗೆ ಪ್ರಕಟಣೆ ನೀಡಿದ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕೆಂದು ಹೇಳಲು ತಟ್ಟನೆ ಇಳಿದು ಬಂದು ಆತನ ಸಂತೋಷದಿಂದ ಸೇರಿಕೊಳ್ಳುವುದು. 19ನೇ ಅಧ್ಯಾಯ 3ನೇ ವಚನದಿಂದ ನೋಡುವಾಗ ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದವು, ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನಿಂದ ನೋಡಲಾಗಿದೆ. ಜಕ್ಕಾಯನು ನೋಡುವಾಗ ಆತನು ಗಿಡ್ಡನಾಗಿದ್ದನು, ಯೇಸು ಸ್ವಾಮಿಯನ್ನ ನೋಡಲು ಅಪೇಕ್ಷಿಸಿದ. ನಾವು ಅನೇಕ ವಿಷಯಗಳಲ್ಲಿ ನಾವು ದೊಡ್ಡವರಾಗಿರ್ತೇವೆ. ನಮ್ಮ ಒಂದು ಸೋಷಿಯಲ್ ನೆಟ್ವರ್ಕ್ ದೊಡ್ಡದಾಗಿರುತ್ತೆ. ನಮ್ಮ ಸಭೆಯಲ್ಲಿ, ನಮ್ಮ ಸಮಾಜದಲ್ಲಿ ನಮ್ಮನ್ನ ಅನೇಕರು ಗುರುತಿಸುವಂತವರಾಗಿರ್ತಾರೆ. ಸಮಾಜದಲ್ಲಿ ನೋಡುವಾಗ ವಿ ಆರ್ ವೆರಿ ಟಾಲೆಸ್ಟ್ ಪರ್ಸನ್ಸ್, ಬಹಳ ದೊಡ್ಡವರು. ನೀನು ಅಂತ ದೊಡ್ಡ ಸ್ಥಿತಿಯಲ್ಲಿರುವಾಗ, ಅಂತ ಟಾಲೆಸ್ಟ್ ಪರ್ಸನ್ ಆಗಿರುವಾಗ ದೇವರನ್ನ ಅಪೇಕ್ಷಿಸುವಂತಹ ಮಗನು ನೀನಾಗಿದ್ದೀಯ. ಗಿಡ್ಡನಾಗಿರ್ತಕ್ಕಂತಹ ಜಕ್ಕಾಯನು ದೇವರನ್ನ, ಯೇಸು ಸ್ವಾಮಿಯನ್ನ ನೋಡಲು ಅಪೇಕ್ಷಿಸುವ. ನೀನು ದೇವರನ್ನ ನೋಡಲು ಅಪೇಕ್ಷಿಸದೆ ಇರುವಲ್ಲಿ ಯಾವ ಪ್ರಯೋಜನ? ದೇವರನ್ನು ಹುಡುಕುವಂತಹ ಆಸೆ, ದೇವರನ್ನ ನೋಡುವಂತಹ ಆಸೆ. ಕರ್ತನ ಸನ್ನಿಧಾನದಲ್ಲಿ ನೀನು ಎಷ್ಟು ಉದ್ದ ಬೆಳೆದ? ಕರ್ತನ ಸನ್ನಿಧಾನದಲ್ಲಿ ನೀನು ಉದ್ದ ಬೆಳೆದಿದೆಯಾ, ಅಥವಾ ಸಮಾಜದಲ್ಲಿ, ಸಭೆಯಲ್ಲಿ ನೀನು ಉದ್ದ ಬೆಳೆದಿದೆಯಾ? ಆತನು ನಿನ್ನನ್ನು ನೋಡುವಾಗ, ನೀ ಜಕ್ಕಾಯನ ನೋಡುವಾಗ ಗಿಡ್ಡನಾಗಿದ್ದನು. ನೀನು ನಿನ್ನನ್ನು ನೋಡುವಾಗ ಆತ್ಮಿಕ ಜೀವಿತದಲ್ಲಿ ನೀನು ಗಿಡ್ಡನಾಗಿದೆಯಾ? ಆತ್ಮಿಕ ಜೀವಿತದಲ್ಲಿ ನೀನು ಉನ್ನತನಾಗಿದೆಯಾ? ಆತ್ಮಿಕ ಜೀವಿತದಲ್ಲಿ ನೀನು ಟಾಲೆಸ್ಟ್ ಪರ್ಸನ್ ಆಗಿದೆ ಎಂಬುದಾಗಿ ನೀನು ಯೋಚನೆ ಮಾಡಬೇಕಾಗಿದೆ. ನಾನು ನೀನು ಯಾವ ವಿಷಯದಲ್ಲಿ ಗಿಡ್ಡನಾಗಿದ್ದೇನೆ ಎಂಬುದಾಗಿ ಯೋಚನೆ. ಪರಿಶುದ್ಧನಾಗಿ ಜೀವಿಸುವುದರಲ್ಲಿ ನಾನು ಗಿಡ್ಡನಾಗಿದ್ದೇನೆ. ಆತನ ಸೇವೆಯನ್ನು ಮಾಡುವುದರಲ್ಲಿ ನಾನು ಗಿಡ್ಡನಾಗಿದೆಯಾ? ಜಕ್ಕಾಯನಿಗೆ ಕರೆದಾಗ ಆತನು ಇಮ್ಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಸಂತೋಷದಿಂದ ಆತನನ್ನು ಸೇರಿಸುವ. ದೇವರು ನಿನ್ನನ್ನು ಕರೆಯುವಾಗ ನಿನ್ನ ರೆಸ್ಪಾನ್ಸ್ ಯಾವ? ಯೇಸು ಸ್ವಾಮಿ ಜಕ್ಕಾಯನ ತೊಟ್ಟನ್ನು ಇಳಿದು ಬಾ ನನಗ, ಆತನು ಇಮಿಡಿಯೇಟ್ ಆಗಿ ಆತನು ರೆಸ್ಪಾಂಡ್ ಮಾಡ, ಇಮಿಡಿಯೇಟ್ ಆಗಿ ಬಂದ್ಬಿಟ್ಟ. ದೇವರು ನಿನ್ನನ್ನು ಕರೆಯುವಾಗ ನಿನ್ನ ಜೀವಿತದ ಕುರಿತಾಗಿ, ನಿನ್ನ ಒಂದು ಆತ್ಮಿಕ ಜೀವಿತದ ಕುರಿತಾಗಿ, ನಿನ್ನ ಒಂದು ಪರಿಶುದ್ಧತೆಯ ಜೀವಿತದ ಕುರಿತಾಗಿ ದೇವರು ನಿನ್ನೊಂದಿಗೆ ಮಾತನಾಡುವಾಗ ನಿನ್ನ ರೆಸ್ಪಾನ್ಸ್ ಏನಾಗಿದೆ? ಏನ್ ಮಾಡ್ತೀವಿ? ದೇವರು ಜಕ್ಕಾಯನಿಗೆ ಕರೆದಾಗ ನಿನ್ನನ್ನ ಯಾವುದಕ್ಕಾಗಿ ಕರೆಯುತ್ತಾನೆ ಎಂಬುದಾಗಿ ನನಗೆ ಜ್ಞಾಪಕ ಉಂಟು. ನಿನ್ನನ್ನು ಕರೆದಂತ ಉದ್ದೇಶ ಏನು ಎಂಬುದಾಗಿ ನೀನು ಆಲೋಚನೆಯನ್ನು ಮಾಡಬೇಕು. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ದಿನದಲ್ಲಿ ನಾವು ಆತ್ಮನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂಥ ಮಗನಾಗಬೇಕು. ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ನಾವು ಬೆಳೆಯುವಂತಹ ಮಗನಾಗಬೇಕು. ಆ ಕರ್ತನಿಗೆ ಟಾಲೆಸ್ಟ್ ಪರ್ಸನ್ ಆಗಲಿಕ್ಕೆ ಸಾಧ್ಯ. ನನ್ನ ಗಿಡ್ಡನಾಗಬಾರ್ದು. ಆತ್ಮಿಕ ಜೀವಿತದಲ್ಲಿ ನಾನು ಗಿಡ್ಡನಲ್ಲ ಕರ್ತನೆ, ಆತ್ಮಿಕ ಜೀವಿತದಲ್ಲಿ ನಾನು ಬೆಳೆಯುವಂತಹ ಮಗನಾಗಬೇಕೆಂಬುದಾಗಿ ನೀನು ಪ್ರಾರ್ಥನೆಯನ್ನು ಮಾಡುವಾಗ ದೇವರು ನನಗೆ ಪ್ರಾರ್ಥನೆ. ಜಕ್ಕಾಯನು ಆತನು ಆ ಜಕ್ಕಾಯನ ವಿಷಯದಲ್ಲಿ ನೋಡುವಾಗ ಆತನು ಒಪ್ಪಿಕೊಂಡು, ಆತನು ಮಾಡಬೇಕಂತ ಅನ್ಯಾಯವನ್ನ ಆತನು ಒಪ್ಪಿಕೊಂಡು ಹಿಂತಿರುಗಿಸಿಕೊಳ್ತೀನಿ. ನಾನು ನೀನು ಮಾಡಿದಂಥ ಪಾಪವನ್ನು, ಅನ್ಯಾಯವನ್ನ ನೀನು ಕರ್ತನ ಸನ್ನಿಧಾನದಲ್ಲಿ ಒಪ್ಪಿಕೊಳ್ತಾ ಇದ್ದೇನೆ. ನಾನು ಮಾಡಬೇಕಂತ ಪಾಪವನ್ನ ಆತನ ಸನ್ನಿಧಾನದಲ್ಲಿ ಒಪ್ಪಿಕೊಳ್ತಾ ಇದ್ದೇನೆ. ದೇವರು ನಮ್ಮನ್ನು ಕರೆಯುವಾಗ ನಾವು ಯಾವ ರೀತಿ ಪ್ರತಿಕ್ರಿಯಿಸ್ತೇವೆ? ಯೋಚನೆ ಮಾಡಿ. ಸ್ವಾಮಿ ನೀನು ಜಕ್ಕಾಯನನ್ನು ಕರೆದ ಹಾಗೆ ನೀನು ನನ್ನನ್ನು ಕರೆಯುವಾಗ ನಾನು ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡಲಿಕ್ಕೆ ನನಗೆ ಸಹಾಯ, ಆತ್ಮಿಕ ಬಲವನ್ನು. ಒಂದು ವೇಳೆ ನೀನು ನಿನ್ನ ಪಾಪವನ್ನು ಒಂದು ವೇಳೆ ಪಶ್ಚಾತ್ತಾಪದ ಹೃದಯದಿಂದ ಆತನ ಸನ್ನಿಧಾನದಲ್ಲಿ ಬರದೇ ಇದ್ದಲ್ಲಿ ಈ ಒಂದು ದಿನದಲ್ಲಿ ಆತನ ಸನ್ನಿಧಾನದಲ್ಲಿ ಸ್ವಾಮಿ ನಾನು ಮಾಡಿದ್ದೇನೆ ಪಾಪವನ್ನು ನಿನ್ನ ಸನ್ನಿಧಾನದಲ್ಲಿ ಬರೆದುಕೊಳ್ತೇನೆ. ಸಾಕು, ಇಷ್ಟು ದಿನದವರೆಗೆ ನಾನು ಮಾಡಿರ್ತಕ್ಕಂಥದ್ದು ಸಾಕು. ಇಷ್ಟು ದಿನದವರೆಗೆ ಅನ್ಯಾಯವನ್ನು ಮಾಡಿರ್ತಕ್ಕಂಥ ಸಾಕು. ಇಷ್ಟು ದಿನದವರೆಗೆ ಇನ್ನೊಬ್ಬರ ಮನಸ್ಸನ್ನು ನೋಯಿಸುವುದನ್ನು ಸಾಕು. ಇಷ್ಟು ದಿನದವರೆಗೆ ಇನ್ನೊಬ್ಬರ ಕುರಿತಾಗಿ ನಾನು ಮಾತನಾಡಿದ್ದನ್ನು ಸಾಕು. ಸ್ವಾಮಿ ನೀನು ನನಗೆ ಕರೆದಂಥ ಉದ್ದೇಶ, ಸ್ವಾಮಿ ನಾನು ಪರಿಶುದ್ಧ ಜೀವಿತವನ್ನು ಜೀವಿಸಲಿಕ್ಕೆ ನನಗೆ ಸಹಾಯವನ್ನು ಮಾಡಿ. ಪರಿಶುದ್ಧನಾಗಿರಬೇಕೆಂಬುದಾಗಿ ನಮ್ಮನ್ನು ಕರೆದಿರುವಾಗ ನಾವುಗಳು ಕರ್ತನೆ ಪರಿಶುದ್ಧನಾಗಿರಲಿಕ್ಕೆ ಸಹಾಯ ಮಾಡುವುದಾಗಿ ನೀನು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ ಆತನು ನಿನ್ನನ್ನು ಟಾಲೆಸ್ಟ್ ಪರ್ಸನ್ ಆಗಿ ಮಾಡಿ.
ಒಪ್ಪಿಕೊ. ನೀನು ಮಾಡಿದ ಪಾಪಗಳನ್ನು ಆತನಿಗೆ ಗೊತ್ತಿಲ್ಲ, ಹಿಡನ್ ಆಗಿದೆ ಇದನ್ನು ಯೋಚನೆ ಮಾಡ್ತಾರೆ. ಆತನಿಗೆ ಯಾವುದೂ ಮರೆಯಲ್ಲ. ಯೇಸು ಸ್ವಾಮಿ ಜನರ ಗುಂಪಿನಲ್ಲಿ ಹೋಗುತ್ತಿರುವಾಗ ಜಕ್ಕಾಯನ ಮೇಲೆ ಇರುವುದು ನಾವು ಕಂಡು ಆತನ ಅಪೇಕ್ಷೆ, ದೇವರ ಮೇಲಿನ ಅಪೇಕ್ಷೆಯನ್ನ, ನಿನ್ನ ಆಶೆಯನ್ನ ಯಾವುದರ ಮೇಲಿದೆಯಾ? ಲೋಕದ ಮೇಲಿದೆಯಾ? ದೇವರ ವಾಕ್ಯದ ಮೇಲಿದೆಯಾ? ದೇವರಲ್ಲಿದೆಯಾ? ಅದರಲ್ಲಿ ಆತನು ಎಲ್ಲವೂ ನನ್ನಲ್ಲಿ ನಿನ್ನಲ್ಲಿ ಜಕ್ಕಾಯನನ್ನ, ಯೇಸು ಸ್ವಾಮಿಯನ್ನು ನೋಡುವಂತ ಅಪೇಕ್ಷೆ ಉಳ್ಳವನಾಗಿದ್ದಾನೆ. ಸ್ವಾಮಿ, ನಾನು ನಿನ್ನನ್ನು ನೋಡಬೇಕಂತ ಮುಂಜಾನೆ ಎದ್ದಾಗ ಕರ್ತನೆ ನಿನ್ನನ್ನು ನೋಡಬೇಕು, ನಿನ್ನ ವಾಕ್ಯವನ್ನು ಧ್ಯಾನಿಸಬೇಕು, ನಿನ್ನನ್ನು ನೋಡುವಂತ, ನಿನ್ನ ವಾಕ್ಯವನ್ನ, ನಿನ್ನ ಸ್ವರವನ್ನು ಕೇಳುವಂತ ಅಪೇಕ್ಷೆ ಉಳ್ಳವನಾಗಬೇಕು ಎಂಬುದಾಗಿ ನಿನ್ನ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಅಂತ ಅಪೇಕ್ಷೆ ಪಶ್ಚಾತ್ತಾಪದ ಹೃದಯದಿಂದ ಪರಿಶುದ್ಧನಾಗಿ ಜೀವಿಸಲಿಕ್ಕೆ ನನಗೆ ಸಹಾಯ ಮಾಡಿ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡುವಾಗ ದೇವರು ಪ್ರಾರ್ಥನೆ ಬಾ ಆತ್ಮ ಬಾಧನೆ